ಸೊ ಇವತ್ತು ಏನು ಸ್ಪೆಷಲ್ ಅಂದರೆ ಇವತ್ತು ನಮ್ಮಪ್ಪ ನಮ್ಮಮ್ಮದು 25th ಆ್ಯನಿವರ್ಸರಿ. ಗೈಸ್ ರೆಡಿ ಎಲ್ಲ ಆಗಿದೆ. ಇನ್ನೊಂದು ಸರ್ಪ್ರೈಸ್ ಏನಂದರೆ ನಮ್ಮಮ್ಮಂಗೆ ನಾನು ದೇವಸ್ಥಾನ ಅಂತ ಹೇಳಿಬಿಟ್ಟಿದ್ದೀನಿ. ನಮ್ಮಮ್ಮ ನೋಡ್ರೆ ಹೂವು ಮತ್ತು ಸೀರೆ ಎಲ್ಲ ಉಟ್ಕೊಂಡ್ಬಿಟ್ಟಿದ್ದಾರೆ. ನಾವು ಆದರೆ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ, ನಾವು ಕರ್ಕೊಂಡು ಹೋಗ್ತಿರೋದೇ ಬೇರೆ ಕಡೆಗೆ. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಹ್ಯಾಪಿ ಆ್ಯನಿವರ್ಸರಿ ಮಾ. ಹ್ಯಾಪಿ ಆ್ಯನಿವರ್ಸರಿ. ಹ್ಯಾಪಿ ಮ್ಯಾರಿಡ್ ಲೈಫ್. ನನಗೆ ಆ್ಯನಿವರ್ಸರಿ ಹೆಂಗಿದೆ ತೋರಿಸು. ಹೊಸ 17 Pro ಚೆನ್ನಾಗಿದಾ? ಓಪನ್ ಮಾಡಿ ನೀನೆ. ನೋಡಿ ಗೈಸ್ ಹೆಂಗಿದೆ ಐಫೋನ್ ಫ್ಯಾಮಿಲಿ ಎಲ್ಲರದು. 4 ಜನದ ಐಫೋನ್ ಒಂದೊಂದು ಸೀರೀಸು. ನಡಿ. ನೆಕ್ಸ್ಟ್ ಮಂತ್ 5th ನಮ್ಮ ಡ್ಯಾಡಿ ಬರ್ಡೇ. ಆವತ್ತು ನಮ್ಮ ಫ್ಯಾಮಿಲಿಗೆ ಇನ್ನೊಬ್ರು ದೊಡ್ಡ ಮೆಂಬರ್ ಆ್ಯಡ್ ಆಗ್ತಾ ಇದ್ದಾರೆ. ಅದು ಯಾರು ಅಂತ ಅವಾಗ ಸಿಕ್ತಾಗ ಹೇಳ್ತೀನಿ. ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ತುಂಬ ಜಾಸ್ತಿ ಮನ್ಸಾಗಿದೆ ಅನ್ಕೊತೀನಿ. ನಾನು ಬ್ಲಾಗ್ಸ್ ಎಲ್ಲ ಸ್ಟಾಪ್ ಮಾಡಿದ್ದೆ, ಸ್ವಲ್ಪ ರೀಸನ್ಸಿಂದ ಸ್ಟಾಪ್ ಮಾಡಿದ್ದೆ. ಈಗ ತಿರ್ಗಾ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ ಇವತ್ತು ನಮ್ಮಪ್ಪ ನಮ್ಮಮ್ಮದು 25th ಆ್ಯನಿವರ್ಸರಿ. ಸೊ ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾರೆ, ಎಲ್ಲಿಗಂತ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅಂದ್ಕೊಂಡ್ರಾ ಎಲ್ಲ ಗೊತ್ತು, ಹೋಗ್ತಾ ತೋರಿಸ್ಕೊಂಡು ಹೋಗ್ತೀನಿ. ಸೊ ಇನ್ನೇನಿಲ್ಲ, ನಂದೆಲ್ಲ ರೆಡಿ ಆಯಿತು. ಸ್ವಲ್ಪ ಸೆಟ್ ಮಾಡಿಕೊಂಡು ಇನ್ನು ಹೋಗೋದೆ. ಇನ್ನು ಅವ್ರ ಕೆಳಗಡೆ ಎಲ್ಲ ರೆಡಿ ಆಗಿದ್ದಾರೆ. ನಾನು ಅಂದಮೇಲೆ ಯಾವತ್ತೂ ಲೇಟ್ ಆಗೇ ಆಗುತ್ತೆ. ಸ್ವಲ್ಪ ಸೆಟ್ ಮಾಡಿಕೊಂಡು ಜೂಟ್ ಅನ್ನೋಣ. ಸೊ ಸಿಗ್ತೀನಿ. ರೂಮ್ ಒಳಗಡೆ ಹೋಗ್ಬಿಟ್ಟು ಬರೋ ಸಣ್ಣ ಕತ್ಲಾಗಿ ಹೋಗ್ಬಿಟ್ಟಿದೆ, ಮಳೆನೂ ಬರ್ತಾಯಿದೆ. ಇಷ್ಟು ಬೇಗ ಚೇಂಜ್ ಆಗೋಗಿದೆ ಅಂದರೆ ಅಷ್ಟು ಬೇಗ ಚೇಂಜ್ ಆಗಿದೆ. ಜಸ್ಟ್ ಒಂದು ಸ್ನಾನ ಮಾಡಿಕೊಂಡು ಡ್ರೆಸ್ ಹಾಕೊಂಡು ಬರೋ ಸಣ್ಣ ಚೇಂಜ್ ಆಗೋಗ್ಬಿಟ್ಟಿದೆ. ಮಳೆ ನೋಡಿ ಯಾವ ರೇಂಜಿಗೆ ಬರ್ತಾಯಿದೆ. ನಮ್ಮ ಅಮ್ಮ ನಮ್ಮಪ್ಪ ಇಬ್ಬರು ರೆಡಿ ಆಗಿದ್ದಾರೆ. ಇನ್ನು ನಾನು ರೆಡಿ ಆಗಿಬಿಟ್ಟು ಮನೆ ಬಿಡೋದಷ್ಟೇ. ರೂಮ್ ಒಂದು ಬೀಗ ಹಾಕಿದ್ದಿಲ್ಲ, ಬೀಗ ಹಾಕೊಂಡು ಹೊಟ್ಟೋಗೋಣ, ಬನ್ನಿ ಹೋಗೋಣ. ರೆಡಿಯಾಗಿ ಬಂದು ಕೂತ್ಕೊಂಡಿದ್ದೀನಿ. ಇನ್ನು ಅವ್ರು ಇನ್ನೂ ಯಾರು ರೆಡಿ ಆಗಿಲ್ಲ, ಇನ್ನೂ ಬಂದಿಲ್ಲ. ನೋಡಿ ಗೈಸ್ ನಮ್ಮ ಬ್ರೋನಿ ಕುಚ್ಚು 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 ಗಳ್ ಅನಿ ಬೈಲಿ ಬಮ್ಮ ಬಾ. ಇಬ್ಬರು ನೋಡಿ ಗೈಸ್ ನನ್ನ ಮಕ್ಕಳಿದ್ದಂಗೆ ಇವರಿಬ್ಬರು. ಇವನು ಕರ್ದಿ ಅಷ್ಟೇ ಬರ್ತಾನೆ. ಬರ್ರಿ ಬಮ್ಮ ಬಾ ಬಾ. ಏಯ್ ಸುಮ್ಮನೆ ಯಾರು, ಅವನು ಸ್ವಲ್ಪ ಮುದ್ದು ಮಾಡ್ತೀನಿ, ಸುಮ್ಮನೆ ಇರು. ಗೈಸ್ ರೆಡಿ ಎಲ್ಲ ಆಗಿದೆ. ಇನ್ನೊಂದು ಸರ್ಪ್ರೈಸ್ ಏನಂದರೆ ನಮ್ಮಮ್ಮಂಗೆ ನಾನು ದೇವಸ್ಥಾನ ಅಂತ ಹೇಳಿಬಿಟ್ಟಿದ್ದೀನಿ. ನಮ್ಮಮ್ಮ ನೋಡ್ರೆ ಹೂವು ಮತ್ತು ಸೀರೆ ಎಲ್ಲ ಉಟ್ಕೊಂಡ್ಬಿಟ್ಟಿದ್ದಾರೆ. ನಾವು ಆದರೆ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ, ನಾವು ಕರ್ಕೊಂಡು ಹೋಗ್ತಿರೋದೇ ಬೇರೆ ಕಡೆಗೆ. ನಮ್ಮಮ್ಮ ನೋಡ್ರೆ ಸೀರೆ ಮತ್ತು ಹೂವು ಎಲ್ಲ ಮುಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಏನು ಹೇಳಿದ್ರೆ ಪಕ್ಕಾ ಡೌಟ್ ಬರುತ್ತೆ. ಸೊ ಅದಕ್ಕೆ ಏನು ಬೇಡ ಹಂಗೆ ಕರ್ಕೊಂಡು ಹೊಟ್ಟೋಗೋಣ. ನಮ್ಮಮ್ಮಗೆ ಅಲ್ಲಿ ರಿಗ್ರೆಟ್ ಫೀಲ್ ಆಗಲಿ. ಗೈಸ್ ಮಳೆ ಬೀಳ್ತಾ ಇದೆ. ಇನ್ನೂ ಒಂದು ಕಾರ್ ಆಚೆ ಕಡೆ ತೆಗ್ದಿದ್ದಾನೋ ಇಲ್ಲೋ ಗೊತ್ತಿಲ್ಲ, ನೋಡೋಣ ಇರಿ ಗೈಸ್. ಇವನು ಕಾರ್ ಆಚೆ ಕಡೆ ತೆಗ್ದಿದ್ದಾನೋ ಇಲ್ಲೋ. ಕಾರ್ ತೊಗೊಂಬಂದಿದ್ದಾನೆ ಇವನು. ಓಯ್ ಆಯ್ ಚಪ್ಪು ಇಡ. ಹಾಯ್ ನೋಡಿ ಗೈಸ್, ಇದೇ ನಮ್ಮ ಅಮ್ಮ ಗಿಫ್ಟು. ಇದೆರಡು, ಇದು ಪ್ರ್ಯಾಂಕ್ ಮಾಡೋಕ್ಕೆ, ಇದು ರಿಯಲ್ ಗಿಫ್ಟು. ಗೈಸ್ ಬಂದು ರೀಚ್ ಆಗಿದ್ದೀವಿ. ಮಳೆ ಫುಲ್ ಜೋರಾಗಿ ಬೀಳ್ತಾ ಇದೆ. ನೋಡಿ ಗಿಫ್ಟ್ ಎತ್ಕೊಂಡು ಇದಕ್ಕೆ ಬಂದಿರೋದು ನಾವು. ಎಲ್ಲರೂ ಮುಂದೆಗಡೆ ಕಳಿಸಿದ್ದೀನಿ, ನಾನು ಹೋಗ್ಬೇಕು ಗೈಸ್. ನೋಡಿ ಬಂದಿದ್ದೀನಿ. ಎಷ್ಟನೇ ಫ್ಲೋರ್ ಅಂತ ಗೊತ್ತಿಲ್ಲ, ನೋಡೋಣ ಇರು. ರೂಟ್ ಬಂತು, ಹೋಗೋಣ. ಎಷ್ಟನೇ ಫ್ಲೋರ್ ಅಂತ ಗೊತ್ತಿಲ್ಲ. ಎಷ್ಟನೇ ಫ್ಲೋರು? 3rd ಫ್ಲೋರಾ 4th ಫ್ಲೋರಾ? 3rd ಫ್ಲೋರ್ ಅನ್ಕೊಂಡೆ. 3rd ಫ್ಲೋರ್ ಗೊತ್ತಿದ್ದೀನಿ, ನೋಡೋಣ. ಯಾವ ಫ್ಲೋರ್ ಅಂತ ಗೊತ್ತಿಲ್ಲ ನಿಜವಾಗ ಗೈಸ್. ಆ್ಯಕ್ಚುಲಿ 3rd ಫ್ಲೋರ್ ಅಲ್ಲ, 4th ಫ್ಲೋರ್ಗೆ ಹೋಗಬೇಕು. ಗೊತ್ತಿಲ್ಲ ಯಾವ ಫ್ಲೋರಲ್ಲಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಒಂದು ನಿಮಿಷ ಫೋನ್ ಮಾಡಿಬಿಡ್ತೀನಿ ಅವ್ರಿಗೆ. ಗೈಸ್ ಆ್ಯಕ್ಚುಲಿ 5th ಫ್ಲೋರ್ ಅಂತೆ. ಇವಾಗ 5th ಫ್ಲೋರ್ ಗೊತ್ತಿದ್ದೀನಿ. ಬನ್ನಿ ಹೋಗಿ ನೋಡೋಣ. ಅಲ್ಲಿ ಸ್ವಲ್ಪ ಸರ್ಪ್ರೈಸ್ ಆಗಿದೆ. ನಾವು ಅಮ್ಮ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ದೇವಸ್ಥಾನ ಅಂತಲೇ ಅನ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ರೆಸ್ಟೋರೆಂಟಿಗೆ ಬಂದು ಚೆಕ್-ಇನ್ ಆಗಿದ್ದೀವಿ. ಏನಂದರೆ ನಮ್ಮಮ್ಮ ನಮ್ಮ ಅಪ್ಪಗೆ ಇಬ್ಬರಿಗೂ ಗೊತ್ತಿಲ್ಲ. ನಾವು ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿದ್ದೀರಿ. ಸೊ ಆ ಡಿನ್ನರ್ ಸ್ವಲ್ಪ ಹೊತ್ತಲ್ಲಿ ರೆಡಿ ಆಗ್ತಾಯಿದೆ. ಸೊ ಅದಕ್ಕೆ ಅವ್ರಿಗೆ ಸಪ್ರೇಟಾಗಿ ಕುಣಿಸಿದ್ದೀನಿ. ನಾನು ಸಪ್ರೇಟಾಗಿ ಬಂದು ವೀಡಿಯೋ ಮತ್ತು ಅವ್ರಿಗೆ ಕಾಣಿಸ್ಬಾರ್ದಲ್ಲ, ಅದಕ್ಕೋಸ್ಕರ. ಮಳೆ ಬೇರೆ ಫುಲ್ ಜೋರಾಗಿ ಬರ್ತಾಯಿದೆ ಗೈಸ್. ಮೇಲೆ ಔಟ್ಡೋರಲ್ಲೇ ಸ್ವಿಮ್ಮಿಂಗ್ ಪೂಲ್ ಬೇರೆ ಇದೆ. ಮಳೆ ನೋಡ್ರಿ ಫುಲ್ ಜೋರಾಗಿ ಬರ್ತಾಯಿದೆ. ಫುಲ್ ಚಳಿ. ಯಾವುದು ಗೊತ್ತಾ ಬಂದಿರೋದು? ಬಿಗ್ ಶಾಟ್. ಇದಕ್ಕೆ ಬಂದಿರೋದು ಗೈಸ್ ನಾವು. ಅವ್ರಿಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಔಟ್ಸೈಡ್ ಅರೇಂಜ್ ಆಗ್ತಾಯಿದೆ. ಮಳೆ ಬರ್ತಾರೆ, ಸ್ವಲ್ಪ ಡಿಲೇ ಆಗ್ತಾಯಿದೆ. ಇನ್ನೊಂದು 5-10 ಮಿನಿಟ್ಸಲ್ಲಿ ಎಲ್ಲ ಅರೇಂಜ್ ಆಗುತ್ತೆ. ಅರೇಂಜ್ ಆಗಿಸ್ತಾನೆ ಅವ್ರಿಗೆ ಅಲ್ಲಿ ಸರ್ಪ್ರೈಸಾಗಿ ಒಂದು ಗಿಫ್ಟ್ ಮಾತ್ರ ನಮ್ಮಮ್ಮ ಅಂದ್ಕೊಂಡಿದ್ದೆ ಅಂಥ ಗಿಫ್ಟ್ ಕೊಡ್ತಾಯಿದ್ದೀರಿ. ಬನ್ನಿ ಗೈಸ್.
ರೆಸ್ಟೋರೆಂಟ್ ಮಾತ್ರ ಸಕ್ಕತ್ತಾಗಿದೆ. ನಮ್ಮಪ್ಪ ನಮ್ಮಗೆ ವಿಷಯ ಮಾಡಿಲ್ಲ ಪಾಪ. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಹ್ಯಾಪಿ ಆ್ಯನಿವರ್ಸರಿ ಮಾ. ಹ್ಯಾಪಿ ಆ್ಯನಿವರ್ಸರಿ. ಹ್ಯಾಪಿ ಮ್ಯಾರಿಡ್ ಲೈಫ್. ನನಗೆ ಆ್ಯನಿವರ್ಸರಿ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನೋಡಿ ಇದು ಅಂದಿ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಈಗ ಎಲ್ಲ ಬಂದಿದೆ. ಇವರು ಕ್ಯಾನಲ್ಲಿ ಡಿನ್ನರ್ ಆರ್ಡ್ರ್ ಮಾಡಿದರೆ ನಮ್ದಲ್ಲೇ ಎಲ್ಲ ತಿನ್ನಲಾಕ್ಬಿಟ್ರೆ ಅಲ್ಲೇನು ತಿಂತೀರಾ ಗೈಸ್? ನಮ್ದು ಊಟ ಎಲ್ಲ ಬಂದಿದೆ, ಅವ್ರದ್ದು ಇನ್ನೂ ಬಂದಿಲ್ಲ, ಅದಕ್ಕೆ ನಮ್ದಲ್ಲೇ ಖಾಲಿ ಮಾಡಾಕ್ತಾ ಇದ್ದಾರೆ ಇವರು. ಗೈಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪನ್ನೀರ್ ಟಿಕ್ಕಾ ಮಸಾಲ ಸಕ್ಕತ್ತಾಗಿಲ್ಲ. ಅವರೆಲ್ಲ ಆ ಕಡೆ ಟೇಬಲಲ್ಲಿ ಊಟ ಮಾಡ್ತಾ ಇದ್ದಾರೆ, ನಾನು ಒಬ್ಬನೇ ಸಿಂಗಲ್ ಆಗಿ ಸರಿ ಊಟ ಮಾಡ್ತಾ ಇದ್ದೀನಿ. So strange and wild. You're in the wind, I'm in the water. Nobody's son, nobody's daughter. Watching the chemtrails over the country club. ಗೈಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಕ್ಯಾಂಡಲ್ ಲೈಟ್ ಡಿನ್ನರ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀರಿ. ಆಲ್ರೆಡಿ 11:30 ಆಗಿದೆ ಟೈಮು, ಆದರೂ ಇನ್ನೂ ಮಳೆ ನಿಂತಿಲ್ಲ, ಟೇಬಲ್ ಎಲ್ಲ ಫುಲ್ ವೆಟ್ಟಾಗಿ ಹೋಗಿದೆ. ಸೊ ಅದಕ್ಕೆ ಏನು ಮಾಡ್ತಾಯಿದ್ದಾರೆ ಅಂದರೆ ಕ್ಯಾಂಡಲ್ ಲೈಟ್ ಡಿನ್ನರ್ ಕ್ಯಾನ್ಸಲ್ ಮಾಡಿಕೊಂಡು ಹೊರಗಡೆ ಕೇಕ್ ಕಟ್ ಮಾಡೋ ಥರ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್. ನೋಡಿ ಫುಲ್ ನೀರೆಲ್ಲ ಬಂದುಬಿಡಿ. ಇಲ್ಲಿ ಈಚೆ ಕಡೆ ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ರು ಅವರು. ಮಳೆ ಈಗ ಜಸ್ಟ್ ನಿಂತಿದೆ, ಆದರೂ ಲೇಟ್ ಆಗುತ್ತೆ, ಇನ್ನೂ 1.5 hour ಆಗುತ್ತೆ ಅಂತ ಹೇಳಿದ್ರು ರೆಡಿ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ನಾವು ಕ್ಯಾಂಡಲ್ ಲೈಟ್ ಡಿನ್ನರ್ ಇವಾಗ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀವಿ ಗೈಸ್. ಓ ಜಿಮ್ ಎಲ್ಲ ಇದೆ ಗೈಸ್, ಇವಾಗ ನೋಡಿ ಜಿಮ್ ಎಲ್ಲ ಇದೆ ಅನ್ನೋದು ಸಕ್ಕತ್ತಾಗಿದೆ. ಎಲ್ಲ ರೆಡಿ ಆಗಿದೆ. ಹ್ಯಾಪಿ ಆ್ಯನಿವರ್ಸರಿ. ಕಟ್ ಮಾಡಿ. ಹೃದಯಕ್ಕೆ ಹೆದರಿಕೆ ಹೀಗೆ ನೋಡಿದರೆ ಹುಡುಕುತ್ತಾ ಬರುವೆಯ ಹೇಳದೆ ಹೋದರೆ. ಎದೆಯಲ್ಲಿ ಬಿರುಗಾಳಿ ಮೊದಲೇನೇ ಇತ್ತು. ನಮ್ಮಮ್ಮ ಗಿಫ್ಟು ತಗೊಂಬಿದ್ದು ಓಪನ್ ಮಾಡಿ ಮಮ್ಮಿ. ಓಪನ್ ಮಾಡಿ ಹೇಳ್ತೀನಿ. ಕಿತ್ತಾಕ್ ಪರವಾಗಿಲ್ಲ. ORS ಜ್ಯೂಸ್ಗಳು ಕೊಟ್ಟವನಿರಿ ಇಲ್ಲಿ ಕೊಟ್ಟರೆ ತಗೋ, ಇದು ಓಪನ್ ಮಾಡು. ಹಾಡಲ್ಲಿ ಸಾಲಂತೆ ನೀನು ಇರುವಾಗ ನನ್ನೊಂದಿಗೆ ನಾನಿನ್ನು ಹಾಡೋದು ಯಾರಿಗೆ? ಕಣ್ಣಲ್ಲಿ ನೀರಂತೆ ನೀನು ಇರುವಾಗ ನನ್ನೊಂದಿಗೆ ನಾನಿಂತು ನೋಡೋದು ಯಾರಿಗೆ? ನಾವು ಅಪ್ಪ ಕಡೆಯಿಂದ ತೋರಿಸ್ರಿ ಪಾಪ, ಅದು ಚೆನ್ನಾಗಿದಾ? ಕೈಗೆ ಹಾಕ್ಬಿಡ್ರಿ ಪಾಪ. ಮನಸ್ಸಲ್ಲಿ ಮಳೆಯಂತೆ ನೀನು ಇರುವಾಗ ನನ್ನೊಂದಿಗೆ ಚಂದ್ರಮ ಕಾಣೋದು ಯಾರಿಗೆ? ವಾವ್ ಸಕ್ಕತ್ತಾಗೈತಿ. ನಪ್ಪ ಟೇಸ್ಟು ಏನು ಕೆಡ್ದಾಗೇನಿಲ್ಲ, ಚೆನ್ನಾಗೈತಿ. ಇನ್ನೊಂದು ಏನೋ ತೋರ್ಸ. ಮೂಗ್ಬಟ್ಟ. ನಾನು ತುಂಬಾ ದಿನದಿಂದ ಕೇಳ್ತಾ ಇದ್ದೆ, ನನಗೆ ಅಗಲವಾಗಿರೋ ಮೂಗ್ನತ್ ಬೇಕು ಅಂತ. ಇದು ನಮ್ಮಮ್ಮ ಗಿಫ್ಟು ನಮ್ಮ ಅಪ್ಪಗೆ. ತಗೋ ಪಪ್ಪ ಕೊಡು ಮಮ್ಮಿ. ಓಪನ್ ಮಾಡಿ ನೀನೆ.
ಗೈಸ್ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮಮ್ಮಗೆ 17 Pro Max ಇಷ್ಟ ಆಗ್ತಾ ಇದ್ದಂತೆ. ನಾನು 17 Pro Max ನನ್ನ ಫ್ರೆಂಡ್ ಹತ್ರ ಇದ್ದಿದ್ದು ಚೆಕ್ ಮಾಡ್ತಾ ಇದ್ದೆ, ಅಷ್ಟೊಂದು ಕ್ವಾಲಿಟಿ ಏನಿದ್ದಿಲ್ಲ ಅಂದ್ಕೊಳ್ತೀನಿ. ಇದು ಇನ್ನೊಂದು ಲ್ಯಾವೆಂಡರ್ ಕಲರು ನನ್ನ ಫ್ರೆಂಡ್ ಹತ್ರ ಇನ್ನೊಬ್ಬರು 17 ಯೂಸ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಸೇಮ್ ನಾನು ಯೂಸ್ ಮಾಡಿದೆ, ಕ್ಯಾಮ್ರಾ ಕ್ಲಾರಿಟಿ ಎಲ್ಲ ಸಕ್ಕತ್ತಾಗಿದೆ, ಅದಕ್ಕೋಸ್ಕರ ಇದೇ ಕೊಟ್ಟಿದ್ದೀರಿ. ಇನ್ನೊಂದೇನೆಂದರೆ ನಮ್ದೆಲ್ಲ ಐಫೋನ್ ಫ್ಯಾಮಿಲಿ ಆಗೋಯ್ತು. ಇದು ನಮ್ಮ ಅಕ್ಕದು 14 Pro Max, ನಮ್ಮ ಅಪ್ಪದು ಬಿಡು ಇರಲಿ, ನಮ್ಮ ಅಪ್ಪದು 16 Pro Max, ನಮ್ಮ ಅಮ್ಮದು 17, ನಂದು ತೋರಿಸ್ತೀನಿ, ನಂದು 15+, ನಂದು 15+. ಒಂಥರ ಹ್ಯಾಪಿ ಫ್ಯಾಮಿಲಿ ಹೋಗಿ ಐಫೋನ್ ಫ್ಯಾಮಿಲಿ ಈಸ್ ಈಕ್ವಲ್ ಟು ಹ್ಯಾಪಿ ಫ್ಯಾಮಿಲಿ. ನೋಡಿ ಗೈಸ್ ಹೆಂಗಿದೆ ಐಫೋನ್ ಫ್ಯಾಮಿಲಿ ಎಲ್ಲರದು, 4 ಜನದ ಐಫೋನ್ ಒಂದೊಂದು ಸೀರೀಸು. ಸರಿ ಬಾಬಾ, ಮಮ್ಮಿಗೆ ಒಂದು 2 ಮಾತು ಏನೇನು ಹೇಳ್ಬಿಟ್ಟು ತಿನ್ಸ್ರಿ, ಹೇಳ್ರಿ. 100 ವರ್ಷ ನಾವಿಬ್ರು ಹಿಂಗೆ ಇರೋಣ. ನೀನೇನು ಹೇಳು ಮಮ್ಮಿ? ಜನ್ಮ ನಾವು ಹಿಂಗೆ ಇರ್ತೀವಿ. ಹೆಂಗೋ ಖುಷಿಯಾಗಿರಮ್ಮ, ನೀವು ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತೀವಿ, ನಮ್ಮ ಜೋಬುದು ಖುಷಿಯಾಗಿರುತ್ತೆ. ನನ್ನ ಮಗ ನಿನ್ನ ಜೋಕ್ ಇದ್ರೆ ಸಾಕದೆ. ಪ್ಲೀಸ್ ಆ್ಯನಿವರ್ಸರಿ ಪರವಾಗಿಲ್ಲ, ಚೆನ್ನಾಗೇ ನಡೀತು. ಆದರೆ ಮಳೆ ಒಂದು ಬರಬಾರ್ದಾಗಿತ್ತು. ಮಳೆಯಿಂದ ಒಂದೊಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಒಂದೊಂದು ಕ್ಯಾನ್ಸಲ್ ಆಗಿದೆ. ಅದು ಚೇರ್ಗಳು ನೆಂದೋಗಿಲ್ಲ ಅಂದರೆ ಚೆನ್ನಾಗಿರ್ತಾ ಇತ್ತು. ಆದರೆ ಬಿಗ್ ಶಾಟ್ ಚೆನ್ನಾಗಿದೆ ಗೈಸ್, ನೋಡಿ ಸಕ್ಕತ್ತಾಗಿದೆ. ಹಿಂಗಿದೆ ಗೈಸ್, ಇದು ನಾವು ಇಲ್ಲೇ ಊಟ ಮಾಡಿದ್ದು. ಆದರೂ ಚೆನ್ನಾಗಿದೆ ಗೈಸ್, ಎಲ್ಲ ಚೆನ್ನಾಗೇ ನಡೀತು. ಮಳೆ ಒಂದು ಬಂದಿದ್ದರಿಂದ ಇದಾಯಿತು ಗೈಸ್, ಎಲ್ಲ ಮುಗೀತು. ಇನ್ನು ಕಾರಲ್ಲಿ ಮನೆಗೆ ಹೋಗ್ಮೇಲೆ ನಿಮ್ಗೆ ಸಿಗ್ತೀನಿ ಗೈಸ್. ಫುಲ್ ಟಯರ್ಡ್ ಆಗೋಗಿದ್ದೀರ. 11 ಅಲ್ಲ, ಆಲ್ಮೋಸ್ಟ್ 1 ಗಂಟೆ ಆಗೋಗ್ಬಿಟ್ಟಿದೆ ಗೈಸ್. ನೋಡಿ ರೂಮ್ಸ್ ಏನಾದ್ರು ಬೇಕಂದ್ರೆ ಅವೈಲೇಬಲ್ ಇರುತ್ತೆ ಇಲ್ಲಿ ಗೈಸ್. ಮನೆಗೆ ಬಂದರೆ ಫುಲ್ ಟಯರ್ಡ್ ಆಗೋಗಿದೆ. ಫಸ್ಟು ರೂಮ್ ಫುಲ್ ಬೇರೆ ಮೆಸ್ ಆಗೋಗಿದೆ. ಫಸ್ಟ್ ಅದು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. A few moments later. ಸೊ ರೂಮ್ ಎಲ್ಲ ಒಂದು ರೇಂಜ್ ಕ್ಲೀನ್ ಮಾಡಿ ಈಗ ವಿಡಿಯೋ ಎಂಡ್ ಮಾಡೋ ಸಮಯ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನೆಕ್ಸ್ಟ್ ಮಂತ್ 5th ನಮ್ಮ ಡ್ಯಾಡಿ ಬರ್ಡೇ. ಆವತ್ತು ನಮ್ಮ ಫ್ಯಾಮಿಲಿಗೆ ಇನ್ನೊಬ್ರು ದೊಡ್ಡ ಮೆಂಬರ್ ಆ್ಯಡ್ ಆಗ್ತಾ ಇದ್ದಾರೆ. ಅದು ಯಾರು ಅಂತ ಅವಾಗ ಸಿಕ್ತಾಗ ಹೇಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಗೈಸ್. ಸೊ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ನೈಟ್, ಲವ್ ಯು ಆಲ್, ಬಾಯ್.